ನಾವಿಲ್ಲೆಲ್ಲರೂ ದೇವರ ಸನ್ನಿಧಿನಲ್ಲಿ ನಾವು ಬಂದು ಆತನ ಆರಾಧಿಸ್ತೀವಿ ಅಂದ್ರೆ ದೇವ್ರ ಮೇಲೆ ನಮ್ಗಿರುವಂತ ಇಷ್ಟ. ದೇವ್ರ ಮೇಲೆ ಇಷ್ಟ ಇಲ್ಲ ಯಾರು ಬರ್ತಾರ? ಯಾರು ಬರೋದಿಲ್ಲ ನೋಡ್ರಿ. ಯಾರ ಮೇಲೆ ಇಷ್ಟ ಇರ್ತದೋ ಅಲ್ಲಿ ಏನೇ ಬಾಧೆ ಇರಲಿ, ಏನೇ ದುಃಖ ಇರಲಿ, ಎಂಥದೋ ಸಮಸ್ಯೆ ಇದ್ರು ಕೂಡ ಇಷ್ಟ ಆಯ್ತು ಅಂದ್ರೆ ಅವ್ರ ಜೊತೆ ಇರ್ತೀವಿ. ಹೌದಿಲ್ಲ? ಇಷ್ಟ ಇಲ್ಲ ಅಂದ್ರೆ ಇರಕ್ ಆಗೋದಿಲ್ಲ. ನಾವು ದೇವರ ಸನ್ನಿಧಿನಲ್ಲಿ ನಾವು ಬಂದು ಅದನ್ನ ಆರಾಧಿಸ್ತೀವಿ ಅಂದ್ರೆ ಆತಂದ್ರೆ ನಮ್ಗೆ ಇಷ್ಟ. ಎಷ್ಟೇ ಆತಂಕಗಳು ಬರಲಿ ಅದನ್ನೆಲ್ಲ ಬಿಟ್ಟು ನಾವು ಫಸ್ಟ್ ದೇವರ ಸನ್ನಿಧಿಗೆ ಹೋಗೋದು. ಅದಕ್ಕೆ ದೇವಂದ್ರೆ ನಮ್ಗೆ ಇಷ್ಟ. ಅದೇ ಇಷ್ಟ ಇಲ್ಲ ಅನ್ಕೋ, ಸಮಸ್ಯೆ ಬಂದವ ಅನ್ಕೋ, ಏನಾಗ್ತೀವಿ ಹೇಳು? ಏನಾಗ್ತೀವಿ? ಈ ವಾರ ಹೋಗಿಲ್ಲ ಅಂದ್ರೆ ಇನ್ನೊಂದು ವಾರ ಹೋಗ್ಬೋದು, ಆ ವಾರ ಹೋಗಿಲ್ಲ ಅಂದ್ರೆ ಇನ್ನೊಂದು ವಾರ ಹೋಗ್ಬೋದು. ಎದಕ್ಕಂದ್ರೆ ದೇವರ ಮೇಲೆ ಇರುವ ಆ ಇಷ್ಟ ನಮ್ಮಲ್ಲಿ ಕಡಿಮೆ ಆದಾಗ ನಾವು ದೇವರ ಸನ್ನಿಧಿ ಕೂಡ ನಾವು ಹೋರಾಡ್ತೇವೆ. ಯಾವಾಗಲೂ ದೇವರ ಮೇಲೆ ಇಷ್ಟ ನಮ್ಮಲ್ಲಿ ಬೆಳೀತದೋ, ಆ ಪ್ರೀತಿ ನಮ್ಮಲ್ಲಿ ಬೆಳೀತದೋ, ನಾವು ದೇವರ ಸನ್ನಿಧಿನ ಕೋರ್ತೀವಿ. ಸಮಯ ಆ ದೇವರ ಸನ್ನಿಧಿನಲ್ಲಿ ಇರಬೇಕು, ಅದರ ಪ್ರೆಸೆನ್ಸ್ ನಾನು ಅನುಭವಿಸ್ಬೇಕು, ಆ ಸಮಾಧಾನ ನಾನು ಅನುಭವಿಸ್ಬೇಕು, ಆ ಆಶೀರ್ವಾದ ನಾನು ಅನುಭವಿಸ್ಬೇಕು. ಏನ್ ಮಾಡ್ತಿದ್ದೆ ಇಷ್ಟ ನಮ್ಮನ್ನ ಆ ರೀತಿ ಕಷ್ಟ ಆದ್ರೂ ಏನೇ ಆದ್ರೂ ಕೂಡ ಇಷ್ಟಗಳ ವ್ಯಕ್ತಿತ್ವದಲ್ಲಿ ಇರ್ಬೇಕಂದ್ರೆ ಆಶೀರ್ವಾದ. ಪ್ರತಿಯೊಂದು ಕೂಡ ದೇವರಿಗೆ ಇಷ್ಟ ಆಗುವ ರೀತಿಯಲ್ಲಿ ನಾವು ನಡ್ಕೋಬಹುದು. ಹೆಂಗ ಇಷ್ಟ ಆಗುವ ರೀತಿಯಲ್ಲಿ ನಡ್ಕೋಬೇಕು? ದೇವ್ರಿಗೆ ಇಷ್ಟ ಆಗ್ಬೇಕಂದ್ರೆ ನಾವೇನ್ ಮಾಡಬೇಕು? ಈಗ ನಾವು ದೇವ್ರ ಇಷ್ಟಪಡ್ತಿದ್ವಿ, ದೇವರು ಕೂಡ ನಮ್ಗೆ ಇಷ್ಟಪಡ್ಬೇಕಂದ್ರೆ ನಾವೇನ್ ಮಾಡಬೇಕು? ಅನೇಕರು ಏನ್ ಹೇಳ್ತಾರೆ ಅಂದ್ರೆ ದೇವ್ರನ್ನ ಇಷ್ಟ ನಮ್ಮನ್ನ ಪಡಬೇಕು ಅಂದ್ರೆ ಗುಡ್ಡ ಹೋಗ್ಬೇಕು, ಕಾಲು ನಡಿಕಲಿಂದ ನಡಿಬೇಕು, ಹಂಗಾದ್ರೆ ದೇವ್ರು ನಮ್ಮನ್ನ ಇಷ್ಟಪಡ್ತಾನೆ. ಅವು ಕೆಲವೊಂದು ಆಲೋಚನೆಗಳು ನೋಡಿ. ದೇವರು ನಮ್ಮನ್ನ ಇಷ್ಟಪಡ್ಬೇಕಂದ್ರೆ ನಾವು ಏನು ಜಾಸ್ತಿ ಕಷ್ಟಪಡೋದೇನು ಬೇಕಾಗಿಲ್ಲ. ಮನುಷ್ಯರು ಜಾಸ್ತಿ ಕಷ್ಟಪಡ್ತಾರೆ. ಜಾಸ್ತಿ ನಾನು ಕಷ್ಟಪಟ್ರೆ ಅಂದ್ರೆ ನಾನು ಇಲ್ಲಿಂದ ನಡ್ಕಾಂತ ನಾನು ಆ ಒಂದು ಪ್ರಾಂತಕ್ಕೆ ಹೋದ್ರೆ ಕಾಲು ನಡ್ಕೊಂಡಿದ್ದ ಬರೇ ಕಾಲಿಂದ ನಾನು ನಡೆದ್ರೆ ದೇವ್ರು ನನ್ನ ಇಷ್ಟಪಡ್ತಾನೆ. ಇಲ್ಲ ಗುಡ್ಡ ಇಟ್ಟಿದ್ರೆ ನಾನು ಬರೇ ಕಾಲಿದ್ದ ದೇವ್ರನ್ನ ಇಷ್ಟಪಡ್ತಾನೆ ಅಂತ ಅನ್ಕೊಂತಾರೆ. ಅವ್ರೆ ಬಾರಿ ಮಂದಿ ಹಂಗೆ ಆ ರೀತಿ ಏನ್ ದೇವ್ರು ಹೇಳ್ತಿಲ್ಲ, ಹೇಳ್ತಾರೆ ಎಲ್ಲ ಬೈಬಲಲ್ಲಿ. ನಾನು ಫಸ್ಟ್ ಸಿಂಗಾಪುರ್ಗೆ ವಾಕ್ಯ ಪರಿಚಯ ಮಾಡಕ್ ಹೋದಾಗ ಅಲ್ಲಿ ಒಬ್ಬ ಸ್ತ್ರೀ ಆಗಿ ಸ್ವಲ್ಪ ಏಜ್ ಆಗುತ್ತೆ. ಅಂದ್ರೆ ಏಜ್ ಅಂದ್ರೆ ಮುದುಕೇನಲ್ಲ, ಸ್ವಲ್ಪ ನಾರ್ಮಲ್ ಏಜ್ ಆಗುತ್ತೆ. ನಾನು ಕರೆಕ್ಟ್ ಚರ್ಚ್ ಮುಂದೆ ಗಾಡಿ ನಿಲ್ಲಿಸಿ ನಾನು ಚರ್ಚ್ ಒಳಗೆ ಹೋಗ್ಬೇಕಂತಿದ್ದಾಗ ಅವ್ರು ಆಕೆ ಏನ್ ಮಾಡ್ತಾಳೆ ಅಂದ್ರೆ ಮೊಳಕಾಲಿಂದ ನಡ್ಕೊಂಡ್ ಬರ್ತಾರ. ಒಳಗಿದ್ದ ಮೊಳಕಾಲಿಂದ ನಡ್ಕೊಂತ ಬರ್ತಾಳೆ. ನಡ್ಕೊಂಡ್ ಮೊಳಕಾಲಿಂದ ಬರ್ತಾರ. ನಾನು ಏನಾಗತ್ತೆ ಕಾಲಿಗೆ ಏನ ಚೆನ್ನಾಗಿಲ್ಲ, ಏನೋ ಕಾಲು ಚೆನ್ನಾಗಿಲ್ಲ ಅಂತ ನೋಡ್ತೀವಿ. ಹಂಗೆ ಒಳಗೆ ಹೋಗ್ತಾ ಇದ್ರ ಕೇಳಿ ಏನಾಗತ್ತೆ ಸಿಸ್ಟರ್, ಕಾಲಿಗೆ ಏನಾಗತ್ತ? ಏನಿಲ್ಲ ಸರ್. ಮತ್ತೆ ಏನ್ ಯಾಕೆ ಮೊಳಕಾಲಿಂದ ನಡ್ಕೊಂಡ್ ಬರ್ತೀವಿ? ದೇವರು ನಮ್ ಜೀವನದಲ್ಲಿ ಎಷ್ಟು ನೋಡಿ ಮಾಡಿದ್ದಾರೆ. ನಾನು ಅದಕ್ಕೆ ಮೊಳಕಾಲಿಂದ ನಡ್ಕೊಂಡ್ ಹೋದ್ರೆ ದೇವ್ರು ನನ್ಗೆ ಇಷ್ಟ ಆಗ್ತೀನಲ್ಲ ಅಂತ ಹೇಳಿ ಮೊಳಕಾಲಿಂದ ಈಗ ನಡ್ಕೊಂಡ್ ಬಂದಾಗ ಎದಕ್ಕೆ ನಡ್ಕೊಂಡ್ ಬಂದಾಗ ದೇವ್ರಿಗೆ ಇಷ್ಟ ಆಗಲ್ಲ. ಈ ದರಿದ್ರ ಆಲೋಚನೆ ಯಾರು ಕೊಟ್ಟ ಸಿಸ್ಟರ್? ನನಗೆ ಯಾರು ಬೇಡ ನಿಮಗೆ? ಯಾರು ಹೇಳ ಆಲೋಚನೆ? ಈಗ ಮೊಳಕಾಲಿಂದ ಹಿಂಗ ನಡ್ಕೊಂಡ್ ಬಂದ್ರೆ ದೇವ್ರು ಇಷ್ಟಪಡ್ತಾನೆ ಅಂತ ಯಾರು ಹೇಳೋಣ? ನೀವು ಅಲ್ಲಿಂದ ನಡ್ಕೊ ಅದ್ ಹೆಂಗೆ ಐತಂದ್ರೆ ಮದುವೆ ಅಲ್ಲಿ ಕಾಲುಗಳು ಇರ್ತಾವ. ಅದೇ ನಂಗೆ ರೋಡ ನಿಮ್ ಕಾಲು ಏನಾಗ್ಬೇಕು? ನೀವು ನಿಮ್ ಗಂಡ ನೋಡೋಣ ಅನ್ಕೋ, ಏನ್ ಕಾಲಿಗೆ ಏನಾಗುತ್ತೆ ರಕ್ತ ಬರುತ್ತೆ ಅಂತೇಳಿ ಹಿಂಗ್ ಮೊಳಗಾಲ ಯಾರು ಬೇಕು ನಮ್ಗೆ ಹೋಗ್ತಾನೆ ಪಾಸ್ಟ್ ಇರ್ತಾರೆ ಹೇಳ್ಬಾರ್ದು. ಇದಕ್ಕೆ ಹೋಗಲ್ಲ ಚರ್ಚಿಗೆ ಡಾಕ್ಟರ್ ಹೇಳ್ತಿದ್ದೆ ನಮ್ಗೆ. ಅದಕ್ಕೆ ಚರ್ಚಿಗೆ ಹೋಗಿ ಕಲಿಸ್ತಾರೆ ನಿಮ್ಗೆ ಹೋಗ್ಬಾರಂತೆ. ನೀವು ಮಾಡೋ ಕೆಲಸಗಳಿಗೆ ಯಾರು ಪಾಸ್ಟ್ ಮಾಡಿಸ್ಕೋಬಹುದು? ಯಾರು ನೋಡಿ ಎಷ್ಟು ರಕರಕವಾದ ಆಲೋಚನೆಗಳು ಮನುಷ್ಯನಲ್ಲಿ ಅದಾವ ಅಂದ್ರೆ ದೇವ್ರು ಇಷ್ಟ ಆಗ್ಬೇಕಂದ್ರೆ ಮೊಳಕಾಲಿಂದ ನಡಿಬೇಕು, ಅದೇ ರೀತಿಯಲ್ಲಿ ಪಾದಯಾತ್ರೆ ಮಾಡಬೇಕು. ಇವೆಲ್ಲ ಮಾಡಿದ್ರೆ ದೇವ್ರು ನಾವು ಇಷ್ಟಪಡ್ತಾರೆ ಅಂತ ಹೇಳಿ ದೇವ್ರು ಮೆಚ್ಚಿಸ್ಬೇಕಂತ ಹೇಳಿ ಹುಚ್ಚುಚ್ಚು ಕಾರ್ಯಗಳು ಮಾಡ್ತಾರೆ. ಅರ್ಥ ಬರ್ತಾ ಇರೋದಿಲ್ಲ. ಅಂದ್ರೆ ನಾನ್ ದೇವ್ರಿಗೆ ಹೆಂಗ್ ಇಷ್ಟವಾಗಿರ್ಬೇಕು, ನಾನ್ ದೇವ್ರಿಗೆ ಹೆಂಗ್ ಇಷ್ಟವಾಗಿ ನಾನು ನಡಿಬೇಕು, ಹೆಂಗಿದ್ರೆ ದೇವ್ರು ನನ್ನ ಇಷ್ಟಪಡ್ತಾನ ಅನ್ನೋ ಆಲೋಚನೆ ಬೈಬಲ್ ಏನ್ ಹೇಳ್ತದಂದ್ರೆ ನಾವ್ ಹೆಂಗ್ ಇಷ್ಟಕರವಾಗಿರ್ಬೇಕಂದ್ರೆ ನೋಡ್ರಿ,
ಒಂದು ವಚನ ಓದಿಸ್ತೀನಿ. 1ನೇ ಥೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯ 1ರಿಂದ 5. ಕಡೆ ಮಾತೇನೆಂದರೆ, ಸಹೋದರರೇ, ನಾವು ಕರ್ತನಾದ ಯೇಸುವಿನ ಅಧಿಕಾರದಿಂದ ನಿಮಗೆ ಕೊಟ್ಟ ಆಜ್ಞೆಗಳನ್ನು ತಿಳಿದಿದ್ದೇರಷ್ಟೇ. ನೀವು ಹೇಗೆ ನಡೆದು ದೇವರನ್ನು ಮೆಚ್ಚಿಸಬೇಕು, ಏನಂತ ನೀವು ಎಲ್ಲಿ ನಡೆದು ದೇವರ ಮೆಚ್ಚಿಸಬೇಕು, ಅದನ್ನು ನಮ್ಮಿಂದ ಕಲಿತುಕೊಂಡು ಅದರಂತೆ ನಡೆಯುತ್ತಲೇ ಇದ್ದೀರಿ. ನಮ್ಮಿಂದ ಕಲಿತು ನಡೆಯಿರಿ. ನೀವು ಹಾಗೆ ಇನ್ನು ಹೆಚ್ಚಾಗಿ ನಡೆಯಬೇಕೆಂದು ನಿಮ್ಮನ್ನು ಬೇಡಿಕೊಂಡು ಯೇಸು ಕರ್ತನಲ್ಲಿ ಪ್ರಬೋಧಿಸುತ್ತೇವೆ. ದೇವರ ಚಿತ್ತವೇನೆಂದರೆ ಅಂದ್ರೆ ಚಿತ್ತ ಅಂದ್ರೆ ದೇವರ ಇಷ್ಟ ಏನಂದ್ರೆ ನೀವು ಶುದ್ಧರಾಗಿರಬೇಕು. ಏನಿವರು ದೇವ್ರ ಇಷ್ಟಕರವಾಗಿರ್ಬೇಕಂದ್ರೆ ಹೆಂಗಿರ್ಬೇಕಂತ ಶುದ್ಧರಾಗಿರ್ಬೇಕು. ಅಂದ್ರೆ ದೇವರು ನಮ್ಮ ಪರಿಶುದ್ಧತೆ ಕೋರ್ತಾರ. ಏನೋ ಮೊಣಗಾಲ ತಿರುಗೋದು ಇಲ್ಲ, ಏನೋ ಮಾಡೋದಲ್ಲ ದೇವ್ರು ಕೇಳ್ತಿರೋದು. ದೇವರು ತನ್ನ ಮೆಚ್ಚಿಸ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನಾವು ಪರಿಶುದ್ಧರಾಗಿ ಜೀವಿಸ್ಬೇಕು. ನಮ್ಮ ಜೀವಿತ ಪರಿಶುದ್ಧವಾಗಿರ್ಬೇಕು, ನಮ್ಮ ನಡವಳಿಕೆ ಪರಿಶುದ್ಧವಾಗಿರ್ಬೇಕು, ನಮ್ಮ ಮಾತು ಪರಿಶುದ್ಧವಾಗಿರ್ಬೇಕು, ನಮ್ಮ ನೋಟ ಪರಿಶುದ್ಧವಾಗಿರ್ಬೇಕು, ನಮ್ಮ ಆಲೋಚನೆ ವಿಧಾನಗಳು ಪರಿಶುದ್ಧವಾಗಿರ್ಬೇಕು. ಅವಾಗೇ ನಾವು ದೇವರ ಇಷ್ಟಕರವಾಗಿ ಇರ್ತೀವಿ ಅಂತ. ಅದನ್ನ ಬಿಟ್ಟು ನಾವು ಲೋಕಾನುಸಾರವಾಗಿ ಶರೀರಾನುಸಾರವಾಗಿ ನಾವು ಜೀವಿಸ್ತಿದೀವಿ ಅಂದ್ರೆ ನಾವು ದೇವ್ರ ಇಷ್ಟಕರವಾಗಿ ಇರ್ತೀವ? ಆಗೋದಿಲ್ಲ. ನೋಡಿ ಹೊಸ ನಾವು ಪರೀಕ್ಷಿಸ್ಕೊಳ್ಳೋಣ. ನಾವು ಹೆಂಗ್ ಜೀವಿಸ್ತಿದೀವಿ? ದೇವರ ಇಷ್ಟಕರವಾಗಿ ಜೀವಿಸ್ತಿದೀವ? ಆ ಪರಿಶುದ್ಧತೆಯಲ್ಲಿ ನಾವು ನಡೀತಿದೀವ? ಯಾರ ನಮ್ಮ ನೋಡಿದವರು ಕ್ರಿಸ್ತು ಇವರಲ್ಲಿ ಕಾಣ್ತಾ, ನನಗೆ ಆ ಕ್ರಿಸ್ತು ಮಾರ್ಗದಲ್ಲಿ ಇವ್ರು ನಡೀತದಾರ ಅನ್ನೋ ಜೀವಿತ ನಮ್ಮಲ್ಲಿ ಐತಾ? ಕೋಪ ಪಡೋದು, ಅಸೂಯೆ ಪಡೋದು, ಇನ್ನೊಬ್ಬರು ನೋಡಿ ದ್ವೇಷ ಪಡೋದು, ಇವೆಲ್ಲ ಪರಿಶುದ್ಧಗೆ ದೂರವಾಗಿರೋದು. ನಾವು ಪರಿಶುದ್ಧ ಹೇಗಿರ್ಬೇಕು? ನಾವು ನಡೆಯುವಂತ ನಡವಳಿಕೆ ಇನ್ನೊಬ್ಬರು ನೋಡಿದಾಗ ಆ ಪರಿಶುದ್ಧತೆ ನಮ್ಮಲ್ಲಿ ಕಾಣಬೇಕು. ದೇವರ ಸ್ವಭಾವವು, ನಾವು ದೇವರ ಪ್ರತಿನಿಧಿಗಳು ಅಂತ ಅರ್ಥ ಆಯ್ತಾ? ದೇವರ ಪ್ರತಿನಿಧಿಗಳು ಅಂದ್ರೆ ದೇವರು ಎಷ್ಟು ಪರಿಶುದ್ಧನಾಗಿ ಜೀವಿಸೋಣ ಆ ಪರಿಶುದ್ಧ ನಮ್ಮಲ್ಲಿ ಕಾಣಬೇಕು. ಆ ರೀತಿ ನಾವು ನಡ್ಕೋಬೇಕು. ಆ ಪರಿಶುದ್ಧತೆ ನೋಡ್ತಾರೆ ಎಲ್ಲರೂ. ನಾವು ಮಾಡೋ ಪ್ರಾರ್ಥನೆ ಅವೆಲ್ಲ ಅಲ್ಲ, ನಮ್ಮಲ್ಲಿ ಏನ್ ನೋಡ್ತಾರ? ಪರಿಶುದ್ಧತೆ ನೋಡ್ತಾರ. ಈ ದೇಹನ ನಾವು ಪರಿಶುದ್ಧವಾಗಿ ಕಾಪಾಡ್ಕೋಬೇಕು. ಅರ್ಥ ಐತೆ? ಯಾಕಂದ್ರೆ ಆತ್ಮಗ, ದೇಹಗ, ಮನಸ್ಸುಗ ಈ ಮೂರಕ್ಕೂ ಹೋರಾಟ ಇರ್ತವೆ. ಹೆಂಗ್ ಹೋರಾಟ ಇರ್ತಾವ ಅಂದ್ರೆ ಮನುಷ್ಯನ ತೋರಿಸ್ತೀನಿ. ಇದು ಶರೀರ, ಇದು ಮನಸ್ಸು, ಇದು ಆತ್ಮ. ಈಗ ಶರೀರ ಇರ್ತದೆ, ಈ ಆತ್ಮಗಳು ಹಂಗೆ ಇರ್ತದೆ. ಈ ಮನಸ್ಸು ಏನ್ ಮಾಡ್ತದಂದ್ರೆ, ಈ ಮನಸ್ಸು ಯಾವಾಗಲೂ ಚಂಚಲವಾಗಿರ್ತದೆ. ಶರೀರ ಹೆಚ್ಚು ಆಕರ್ಷಣೆಗಳು ಒಳಗಾಗ, ಶರೀರ ಅಂದ್ರೆ ಏನು? ಲೋಕ ಸಂಬಂಧವಾದದ್ದು. ಲೋಕ ಆಕರ್ಷಣೆಗಳು ಒಳಗಾದಾಗ ಈ ಮನಸ್ಸು ಏನ್ ಮಾಡ್ತಂದ್ರೆ ಈ ಶರೀರ ಎಳ್ಕೊಂತದೆ, ಆತ್ಮ ಬರಿದಾಗ್ತದೆ. ಈ ಶರೀರ ಏನ್ ಮಾಡ್ತಂದ್ರೆ ಈ ಮನಸ್ಸನ್ನ ಎಳೆದು ಇದನ್ನ ಏನ್ ಮಾಡ್ತದಂದ್ರೆ ಇದನ್ನ ವಶಪಡಿಸ್ಕೊಂತದೆ. ಈ ಶರೀರ ಹೇಳ್ದಂಗೆ ಈ ಮನಸ್ಸು ಕೇಳುತ್ತೆ. ಚರ್ಚೆಗಳನ್ನ ಅನ್ಕೊಂಡಿರ್ತೀವಿ, ಓಡಾಡಿ ಶರೀರ ಏನ್ ಮಾಡ್ತೇವೆ? ಮನಸ್ಸಿಗೆ ಹೇಳುತ್ತೆ, ಇವತ್ತು ನನಗೆ ಫುಲ್ ಸುಸ್ತಾಗಿರುತ್ತೆ, ಬಾಡಿ ಎಲ್ಲ ಪೇನ್ಸ್ ಇರುತ್ತೆ, ಮನಸ್ಸೆಲ್ಲ ಒಂಥರ ಇರುತ್ತೆ. ಇವೆಲ್ಲ ಆಲೋಚನೆಗಳು ಮನಸ್ಸಿಗೆ ಕೊಟ್ಟು ಈ ಮನಸ್ಸು ಏನ್ ಮಾಡ್ತದೆ? ಈ ಮನಸ್ಸನ್ನು ಎಳಿತದೆ. ಅವಾಗ ಈ ಶರೀರ ಏನ್ ಮಾಡುತ್ತೆ? ಸನ್ನಿಧಿಗೆ, ದೇವರ ಸನ್ನಿಧಿಗೆ ದೂರ ಮಾಡುತ್ತದೆ. ಆತ್ಮ ಏನ್ ಮಾಡುತ್ತದೆ? ಇಲ್ಲ, ನಾವು ದೇವರ ಹತ್ರ ಹೋಗೋಣ, ದೇವರ ಸನ್ನಿಧಿನಲ್ಲಿ ನಾವು ಕಲಿಯೋಣ, ದೇವರಲ್ಲಿ ನಾವು ಮೀಟ್ ಆಗೋಣ. ಈ ಮನಸ್ಸನ್ನ ಆತ್ಮ ಎಳಿತದೆ. ಶರೀರ ಸಂಬಂಧ, ಆತ್ಮ ದೇವರಿಂದ ಹೋಗ್ಬಿಡೋದು. ಆಮೇಲೆ ಹೌದಲ್ಲ? ಆತ್ಮ ಯಾವಾಗಲೂ ಆತ್ಮಾನುಸಾರವಾಗಿ, ಆತ್ಮ ದೇವರು ಪರಿಶುದ್ಧ ಆತ್ಮಾನುಸಾರವಾಗಿ ಪ್ರೇರೇಪಿಸಿರ್ತದೆ. ದೇವ್ರ ಸನ್ನಿಧಿ ಹೋಗೋಣ, ದೇವ್ರ ಸನ್ನಿಧಿಯಲ್ಲಿ ಹೋಗೋಣ ಅಂತ ಹೇಳಿ. ಅದೇ ಶರೀರ ಏನ್ ಮಾಡ್ತದೆ? ಬೇಡ ಬೇಡ ಬೇಡ. ಮನಸ್ಸನ್ನ ಏನ್ ಮಾಡ್ತದೆ? ಶರೀರ ಹೇಳ್ಕೊಂಡು ಪ್ರಾರ್ಥನೆ ಮಾಡೋದು ಬೇಡ. ಪ್ರಾರ್ಥನೆ ಮಾಡೋದು ಅನುಭವಿರ್ತೀವಿ, ಶರೀರ ಏನ್ ಮಾಡ್ಬೋದ? ಆಮೇಲೆ ಮಾಡೋಣ. ಮನಸ್ಸನ್ನ ಏನ್ ಮಾಡ್ತದೆ? ಆಕರ್ಷಿಸ್ತದೆ. ಅವನು ದೇವರ ಸನ್ನಿಧಿಗೆ ದೂರ ಆಗ್ತದೆ, ಪರಿಶುದ್ಧತೆಗೆ ದೂರ ಆಗ್ತದೆ. ನೀವು ಮನಸ್ಸು ಮಾಡಬೇಕು ಅಂತ ವಾಕ್ಯ. ಆಮೇಲೆ ಚೇತಾಗದೇನು ಮನಸ್ಸು, ಮನಸ್ಸು ರೂಪಾಂತರ ಚೆಂದುವ ವಾಕ್ಯ.
ಮನಸ್ಸು ಮಾಡಬೇಕು. ಏನ್ ಮಾಡಬೇಕು? ಈ ಲೋಕ ಸಂಬಂಧವಾದ ಆಲೋಚನೆಗಳು, ಈ ಲೋಕ ಸಂಬಂಧವಾದ ಆಕರ್ಷಣೆಗಳು ಯಾರಾದ್ರೆ ಈ ಮನಸ್ಸು ಮಾರು ಮನಸ್ಸು ಹೊಂದಿ ಆತ್ಮಾನುಸಾರವಾಗಿ ನಡೆಯುವುದು. ಅವಾಗೇ ನಮ್ಮ ಪರಿಶುದ್ಧತೆ ನಾವು ಕಾಪಾಡ್ಕೊಳ್ತೀವಿ. ನೋಡಿ, ಈ ಆತ್ಮ ಏನಿದೆ, ನಾವು ದೇವ್ರ ಸನ್ನಿಧಿಗೆ ಬಂದಿನಲ್ಲ, ದೇವ್ರ ಸನ್ನಿಧಿ ಆನಂದಿಸೋಣ, ದೇವ್ರ ಸನ್ನಿಧಿಯಲ್ಲಿ ನಾವು ಇರೋಣ, ದೇವ್ರ ಕೃಪೆ ಹೊಂದ್ಕೊಳ್ಳೋಣ, ದೇವ್ರ ಆಶೀರ್ವಾದ ಹೊಂದ್ಕೊಳ್ಳೋಣ, ದೇವ್ರ ಸನ್ನಿಧಿ ನಾವು ಸ್ಥಿರಪಡೋಣ ಅಂತದೆ. ಈ ಶರೀರ ಏನಿದೆ, ಈ ಸಾಕು ಹೋಗೋಣ, ಇಷ್ಟೊಂದು ಕುತ್ಕೊಂಡಿರಲ್ಲ ಹೊರಗ. ಈ ಶರೀರ ಏನ್ ಮಾಡುತ್ತೆ, ಈ ಮನಸ್ಸನ್ನ ಮತ್ತೆ ಆಕರ್ಷಿಸ್ತದೆ. ಸನ್ನಿಧಿ ಕುತ್ಕೊಳ್ಳೋಕೆ ಬಿಡೋದಿಲ್ಲ, ಚರ್ಚೆ ಕುತ್ಕೊಳ್ಳೋಕೆ ಬಿಡೋದಿಲ್ಲ, ಪ್ರಾರ್ಥನೆ ಕುತ್ಕೊಳ್ಳೋಕೆ ಬಿಡೋದಿಲ್ಲ. ಪರಿಶುದ್ಧತೆಗೆ ದೂರ ಮಾಡುವುದು. ಪರಿಶುದ್ಧತೆ ನಾವು ಕಾಪಾಡ್ಕೋಬೇಕಾದ್ರೆ ಆತ್ಮಾನುಸಾರವಾಗಿ ನಡೀಬೇಕು. ಆತ್ಮಾನುಸಾರವಾಗಿ ನಾವು ನಡೀಬೇಕಾದ್ರೆ ನಮ್ಮ ಮನಸ್ಸು ಮಾಡಬೇಕು. ಆಮೇಲೆ ಅದಕ್ಕೆ ಮಾರು ಮನಸ್ಸು ಒಂದು ಫಸ್ಟ್ ಅಂತ ಹೇಳ್ತಾರೆ. ಎಷ್ಟು ಚರ್ಚೆಗೆ ಹೋಗಿ ಎಷ್ಟು ಪ್ರಾರ್ಥನೆ ಏನ್ ಮಾಡಿಲ್ಲ, ನೀವು ಮನಸ್ಸೇ ಮಾಡಿಲ್ಲ ಅಂತ ಹೇಳ್ತಾರೆ. ಮನಸ್ಸು ಮಾಡಬೇಕು. ನಮ್ಮ ಮನಸ್ಸನ್ನ ಆತ್ಮಾನುಸಾರವಾಗಿ ನಡೆಸಬೇಕು. ಅದಕ್ಕೆ ಶರೀರ ಆತ್ಮ ಓಡಾಡ್ಬೇಕು ವಾಕ್ಯ. ನಾವು ಶರೀರದಲ್ಲಿ ಓಡಾಡಿದಾಗ ಆತ್ಮಗಳು ಓಡಾಡಿಸ್ಬೇಕು ನಮ್ಮ ಮನಸ್ಸನ್ನು. ನಾವು ಶರೀರದಲ್ಲಿ ಓಡಾಡಿಸಿದ್ರೆ ವಾಕ್ಯ ಏನಾಗ್ತದೆ ಗೊತ್ತಾ, ಪರಿಶುದ್ಧ ಆತ್ಮರು ನಮ್ಮ ಒಳಗೆ ದುಃಖ ಪಡ್ತಾ ಅಂತ. ಅಯ್ಯೋ, ದೇವಸ್ಥಾನದಿಂದ ದೂರ ಆಗ್ತಿದೆಯಲ್ಲ, ದೇವಸ್ಥಾನದಿಂದ ದೂರ ಆಗ್ತಿದೀನಿ, ಆಶೀರ್ವಾದ ಕಳ್ಕೊಂತಿದೀನಿ, ನೀವು ದೇವ್ರ ಆಶೀರ್ವಾದ ಮಾಡ್ಬೇಕಂತ ನಿಮ್ಮೆಲ್ಲ ದೇವ್ರ ಪ್ರಣಾಳಿಕೆ ಐತೆ, ನಿಮ್ಮೆಲ್ಲ ದೇವ್ರ ಉದ್ದೇಶ ಐತೆ. ನೀನ್ ಶರೀರ ಮಾಡ್ತಿದಲ್ಲ, ನೀನ್ ಲೋಕಾಚಾರ ಹೋಗ್ತಿದೀಯ. ಆತ್ಮ ಮನಸ್ಸನ್ನ ಆಕರ್ಷಿಸ್ತಿರ್ತದೆ. ನಾವು ಆತ್ಮಾನುಸಾರವಾಗಿ ನಡೆದಾಗೆ ನಮ್ಮ ಪರಿಶುದ್ಧತೆ ನಾವು ಕಾಪಾಡಬೇಕು. ಆಮೇಲೆ ಫೆಬ್ರವರಿ ಪತ್ರಿಕೆ 11ನೇ ಅಧ್ಯಾಯ 6ನೇ ವರ್ಷ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಏನಂತ? ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಅಸಾಧ್ಯ ಅಂದ್ರೆ ದೇವರು ಮೆಚ್ಚಿಸ್ಬೇಕಂದ್ರೆ ನಂಬಿಕೆ ನಮ್ಮಲ್ಲಿ ಇರಬೇಕು. ನಂಬಿಕೆ ಇಲ್ಲ ಅನ್ಕೋ, ನಾವು ದೇವ್ರು ಮೆಚ್ಚಕ್ ಆಗೋದಿಲ್ಲ. ಎಷ್ಟೋ ಸಮಸ್ಯೆಗಳದಾವ, ಎಷ್ಟೋ ದುಃಖಗಳದಾವ, ಎಷ್ಟೋ ಪ್ರಾಬ್ಲಮ್ಸ್ ಮಧ್ಯದಲ್ಲಿ ನಡೀತಿದೆ. ನೋಡ್ರಿ, ಶ್ರಮ ನಮಗೆ ಬರ್ತದೆ ಅಂತ ಹೇಳಿ ದೇವ್ರು ಹೇಳ, ಅದು ಅದರಿಂದ ತಪ್ಪಿಸ್ತೀನಿ ಅಂತ ದೇವ್ರ ವಾಗ್ದಾನ ನಾವು ಅವಳೆಲ್ಲ. ಮತ್ತೆ ಅದನ್ನ ವಿಶ್ವಾಸ ಇಟ್ಕೊಂಡು ನಂಬಿಕೆ ನಾವು ನಡೀತಿದೀವ. ನಾವು ಬಾರಿ ಮುಂದೆ ಇದೀವಿ ಅಂದ್ರೆ ನಾವು ದೇವ್ರ ಮೇಲೆ ವಿಶ್ವಾಸಿಸ್ತಿಲ್ಲ, ನಾವು ಪರಿಪೂರ್ಣವಾಗಿ. ಅವನು ದೇವ್ರ ಹೆಂಗ್ ಮೆಚ್ಚಿಸ್ತೀವಿ? ವಾಕ್ಯ ಏನಂತ ಹೇಳುತ್ತೆ, ನೀವು ನಂಬಿಕೆ ಇದ್ದೇನೆ ನೀವು ದೇವ್ರು ಮೆಚ್ಚಿಸ್ತೀವಿ, ಇಲ್ಲಾಂದ್ರೆ ದೇವ್ರನ್ನು ಮೆಚ್ಚಿಸೋದ ಆಗೋದಿಲ್ಲ. ಅದಿಲ್ಲ, ನಾವ್ ಏನೇ ಮಾಡ್ಲಿ ನೋಡಿ, ನಾವು ಅನ್ಕೊಂತೀವಿ ನನಗೆ ದೇವ್ರಂದ್ರೆ ನಂಬಿಕೆ ಐತೆ, ದೇವರಂದ್ರೆ ನನಗೆ ಎಲ್ಲ ಐತೆ. ದೇವ್ರ ಏನ್ ಮಾಡ್ತೀವಿ, ನಾವು ಮನುಷ್ಯರು ಹೇಳ್ಬೋದು, ಆದ್ರೆ ದೇವರ ಅಂತರಂಗ ರೂಪ ಮಾಡೋದು. ಆಮೇಲೆ ನಾವು ವಿಶ್ವಸಿಸ್ತಾ ಇದೀವ ಇಲ್ಲ ಅನುಮಾನ ಪಡ್ತಾ ಇದೀವ ಅನ್ನೋದು ದೇವರ ಅಂತರಂಗ ರೂಪದಲ್ಲಿ ನೋಡಿರೋದು. ನಾವು ಯಾರು ಗೊತ್ತಿಲ್ಲ, ನಾವು ಏನೋ ಮಾಡಿದ್ರು ಕೂಡ ಅದು ದೇವ್ರು ಮಾಡ್ತಾನೆ. ಯಾಕಂದ್ರೆ ನಾವು ವಿಶ್ವಾಸದಿಂದ ನಡೆದಾಗಲೇ ದೇವ್ರನ್ನ ನಾವು ಮೆಚ್ಚಕ್ಕಾಗ್ತದೆ. ಅದಕ್ಕೆ ಕೆಲವರು ಬರೀ ಮಾಡಿರ್ತಾರೆ, ಗಂಡರ ಅಲ್ಲಿ ದುಡ್ಡಿಟ್ಟಿದ್ದಾರ ಏನ್ ಮಾಡಿ ನೀವು ಪ್ರಕಾಶಿಯ ಅಲ್ಲ, ಆದ್ರೆ ಅನುಮಾನ ಅಂಗಡಿ ಹೋಗಲ್ಲ, ಎಷ್ಟೊತ್ತು ಯಾಕ ಮಾಡ್ತೀವಿ ಫೋನ್ ಅಷ್ಟೊತ್ತು, ಇವರು ಮಾಡಿದ್ರೆ ಅನುಮಾನ. ಬರೀ ಅನುಮಾನ ಅನ್ನೋದು ದೇವರಿಂದ ನಾವು ದೂರ ಆಗ್ತೀವಿ, ದೇವರ ಸನ್ನಿಧಿಯಿಂದ ನಾವು ದೂರ ಆಗ್ತೀವಿ. ಸಾಲ ಇದೆ, ದೇವರ ಪುರಸ್ಕಾರ ವಿಶ್ವಾಸ ನಾವು ಇಟ್ಕೊಂಡು ನಡೀಬೇಕು. ಹೌದಿಲ್ಲ, ಇನ್ನು ಸಾಲ ಬರುವಂತವಾಗಿ ನಾನು ಮಾಡ್ತೀನಿ ಅಂತ ಹೇಳ. ಆಮೇಲೆ ಹೌದಿಲ್ಲ, ದೇವರ ಏನಂತ ಹೇಳೋಣ, ನಮ್ಗೆ ಏನಂತ ವಾಗ್ದಾನ ಮಾಡೋಣ, ನೀನು ಇನ್ನೊಬ್ಬರಿಗೆ ಸಾಲ ಕೊಡುವಂತೆ ನಾನು ಮಾಡ್ತೀನಿ ಅಂತ. ಮತ್ತೆ ವಿಶ್ವಾಸಕ್ಕೆ ನಾವು ನಡಿಬೇಕು. ದೇವ್ರ ಅಸಾಧ್ಯ ಮಾತಾಡೈತೆ. ಮತ್ತೆ ಪ್ರಾರ್ಥನೆ ಮಾಡಿಕೊಂಡು ಯಾರು ಪ್ರಾರ್ಥನೆ, ದೇವ ಸಾಲ ಆಯ್ತು ಪ್ರಭಾ, ತೀರ್ಸು ಪ್ರಭಾ, ಹೆಂಗಾದ್ರೂ ಮಾಡಿ ಪ್ರಭಾ, ಈ ಒಂದು ಅವಮಾನಿತ ನಮ್ಮನ್ನು
ಹೊರತಮ್ಮ ಉಪಯೋಗ ಪ್ರಾರ್ಥನೆ ಮಾಡಿರ್ತೀವಿ, ಶ್ವಾಸ ದೇವ್ರಿಗೆ ಒಪ್ಪಿಸ್ತೀವಿ, ದೇವರ ಪ್ರಾರ್ಥನೆ ಕೇಳ್ತಾರೆ. ಒಳಗೆ ಬಂದು ಆಳ ಕೂತ್ಕೊಂಡು ತೀರ್ಥದಂತೆಯ ಆಗ್ತದಂತೆಯ ಅದ್ರ ತೀರಿದ್ರೆ ಯಾವತ್ತು ಇರ್ಬೋದು, ಎಷ್ಟು ದಿನ ಹೋಗುತ್ತೆ? ಈ ಅನುಮಾನ ಏನಂತ ಹೇಳು, ನಾನು ತೀರಿಸಿದಂತ ನನ್ನ ಅಸಹ್ಯ ಆಗಲಿಲ್ಲ, ಮತ್ತೆ ಅಸಹ್ಯ ಯಾವುದಿಲ್ಲ ಗೊತ್ತಿದ್ದಾಗ ನೀನ್ ಮತ್ತೆ ವಿಶ್ವಾಸವಾಗಿ ಏನ್ ಮಾತಾಡ್ತೀನಿ, ಹೆಂಗ ಹೇಳ್ತೀನಿ ನೀನು? ಅಪರಾಧ ದೇವರು ನಿಮ್ಮ ಪ್ರತ್ಯೇಕವಾಗಿ ನಮ್ಮ ಪ್ರತ್ಯೇಕವಾಗಿ ಆರಿಸ್ಕೊಳ್ಳಿ, ನೀವು ಬಾಳನ್ನ ಕಾಣ ದೇಶಕ್ಕೆ ನಡೆಸ್ತೀನಿ, ಆ ಸ್ವಾಸ್ಥ್ಯ ಇಟ್ಕೊಳ್ತೀನಿ ಅಂತ ಅಬ್ರಾಮ್ ಮಾಡ್ತಾನ. ದೇವ್ರ ಬಾಳಿ ಹುಡುಗನಾಗಿ ಬರ್ತಾನ. ಒಬ್ಬನೇ ಬರೋದಿಲ್ಲ, ಅವ್ರು ಕೆಲಸ ಮಾಡೋರ್ನ ಎಷ್ಟು ಮಂದಿ ತರದ ಕೆಲಸ ಮಾಡೋ ಅಬ್ರಾಮ್ದಾಗೆ. ಇವ್ ನಮ್ಮ ಮನೆಗೊಂದು ಒಬ್ಬರು ಕೆಲಸ ಮಾಡೋರಿದ್ರೇನೆ ಓ ಅಂತ. ಅಬ್ರಾಮ್ದಲ್ಲಿ 3,000 ಮಂದಿ ಕೆಲಸ ಮಾಡೋದು, 3,000 ಮ್ಯಾಲೆ 3,000 ಮಂದಿ ಕೆಲಸ ಮಾಡಿದ್ರೆ ಅಬ್ರಾಮ್ ಎಷ್ಟು ಸೌಕರ್ಯ ಆಲೋಚನೆ ಮಾಡಿದ್ರು. ಅಂಬಾನಿಗಳು ಕೂಡ ಅಷ್ಟು ಮಂದಿ ಕೆಲಸ ಮಾಡಿರಲಿಲ್ಲ, ಅಂಬಾನಿಗಳೇ ಕೊಟ್ಟರು ಧನವಂತರು. ಯಾರು? ಅಬ್ರಾಮ್. ಆ ಅಬ್ರಾಮನ ಕರೆದಿದ್ರೆ ಅಷ್ಟು ಜನ ಹಾಕೊಂಡು ಮತ್ತೆ ಅವರು ಕುರುಗಳು, ದನಗಳು, ಮೇಘಗಳು ಅವರೆಲ್ಲ ಹಾಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಕುಟುಂಬ ಕರ್ಕೊಂಡು ಯಾರಾದ್ರೂ ನಿಂದಿರಿಸಿ, ಅಬ್ರಾಮ್ ಎಲ್ಲಿ ಹೋಗ್ತಿದ್ಯಪ್ಪ, ಇಷ್ಟು ಎಲ್ಲ ಜನ ನನ್ನ ಕಡೆ ಎಲ್ಲಿ ಹೋಗ್ತಿದೆ ಅಂದ್ರೆ, ಅಲ್ಲಿ ದೇವರು ನನಗೆ ಕಾನಾನ್ ದೇಶ ಕೊಡ್ತೀನಂದನ, ಆ ಸ್ವಾಸ್ಥ್ಯವನ್ನು ನನ್ಗೆ ಕೊಡ್ತೀನಂದನ, ಅದಕ್ಕೆ ಓದಿದೀನಿ. ಕೊಟ್ಟ ಕೊಟ್ಟಿಲ್ಲ. ಕಾನಾನ್ ದೇಶ ಹೆಂಗಿದೆ ನೋಡಿಲ್ಲ. ಹೋಗ ಆ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹತ್ರ ಇಲ್ಲ, ಲ್ಯಾಂಡ್ ಡಾಕ್ಯುಮೆಂಟ್ಸ್ ಇಲ್ಲ, ಆ ಸ್ವಾಸ್ಥ್ಯ ಎಲ್ಲೈತೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದಕ್ಕೆ ಹುಚ್ಚ ಇಷ್ಟು ಜನ ಕರ್ಕೊಂಡು ಹೋಗಿದೆಯಲ್ಲ. ಮತ್ತೆ ಅಬ್ರಾಮು ಹೆಂಗ ವಿಶ್ವಸಿಸಬೇಕು ದೇವರನ್ನ? ಎಲ್ಲಿ ಕರ್ಕೊಂಡು ಹೋಗ್ತಾ ಗೊತ್ತಿಲ್ಲ, ಆ ಸ್ವಾಸ್ಥ್ಯ ಎಲ್ಲೆಲ್ಲೂ ಗೊತ್ತಿಲ್ಲ, ಆ ಮಾರ್ಗ ಹೆಂಗೋದು ಗೊತ್ತಿಲ್ಲ. ಇಷ್ಟು ಮಂದಿನ ದೇವರ ಕರ್ಕೊಂಡು ಬಾಂಧವ್ಯ ಕರ್ಕೊಂಡು ಹೋಗ್ತಾರಂದ್ರೆ ಅಬ್ರಾಮನ ಹೇಳಿದ್ರು ವಿಶ್ವಾಸ. ಆಮೇಲೆ ಅದಕ್ಕೆ ಅದು ವಿಶ್ವಾಸದ ತಂದೆ. ಆಮೇಲೆ ಆ ವಿಶ್ವಾಸ ನಮ್ಮಲ್ಲಿ ಇರಬಹುದು. ಇದಾಗ್ತದ, ನನ್ನ ಜೀವನ ಮಾಡ್ತದ, ನನ್ನ ಭವಿಷ್ಯ ಮಾಡ್ತದ, ನಮ್ಮ ಮಕ್ಕಳು ಭವಿಷ್ಯ ಜೀವನ ಆಗ್ತದ, ಯಾವಾಗ ಅವಿಶ್ವಾಸಗಳು ಇರಬಾರ್ದು. ನನ್ನ ದೇವರು ನಂಬಿದಷ್ಟು, ನನ್ನ ದೇವರು ಅನ್ಯಾಯಷ್ಟನಲ್ಲ. ಅರ್ಥ ಇವಾಗ ರಕ್ಷಣೆ ಬರ್ತಿದ್ದ ವಿಶ್ವಾಸದಿಂದ ರಕ್ಷಣೆ ಬರ್ತಿರೋದು ಹೌದಲ್ಲ. ವಿಶ್ವಾಸ ನಮಗೆ ರಕ್ಷಣೆನೇ ಬರ್ತದೆ, ವಿಶ್ವಾಸವನ್ನು ಪರಲೋಕನೇ ಬರ್ತದೆ, ಆ ಪರಲೋಕ ಸ್ವಾಸ್ಥ್ಯನೇ ಬರ್ತದೆ. ಮತ್ತೆ ಅಷ್ಟು ಉನ್ನತವಾದ ಸ್ವಾಸ್ಥ್ಯ, ಅಷ್ಟು ಉನ್ನತವಾದ ಭವಿಷ್ಯವನ್ನು ನಮಗೆ ದೇವರು ಕೊಟ್ಟಾಗ ಈ ಲೋಕ ಸಂಬಂಧ ಕೊಡೋದಿಲ್ಲ ದೇವರು, ಈ ಕಷ್ಟವನ್ನು ತಿಳಿಸೋದಿಲ್ಲ ದೇವರು. ಮತ್ತೆ ವಿಶ್ವಾಸದಿಂದ ನಾವು ಸ್ವಾಸ್ಥ್ಯದ ನಿತ್ಯ ರಾಜ್ಯವನ್ನು ಪಡೆದಾಗ ಅದೇ ವಿಶ್ವಾಸದಿಂದ ನಾವು ಕಷ್ಟಗಳಿಂದ ಪ್ರತಿಯೊಂದರಿಂದ ಹೊರತಾಗಲ್ಲ. ಮತ್ತೆ ನಾವು ವಿಶ್ವಾಸದಿಲ್ಲ. ಆಲೋಚನೆ ಮಾಡಿ, ನೋವ ಏನ್ ಮಾಡ್ತಾನೆ, ನೋವ ಏನ್ ಮಾಡ್ತಾನ ದೇವರು, ನಾನು ಈ ಪಟ್ಟಣ ನಾನು ನಾಶ ಮಾಡಬೇಕಂತಿದ್ದೀನಿ, ನೀನು ಏನ್ ಮಾಡ್ತೀಯ ಅಂದ್ರೆ ನೀವು ಓಡಕಟ್ಟು, ಒಂದು ನಾಗ ಕಟ್ಟು. ಯಾವ ನಾಶ ಮಾಡ್ತಿದ್ರು ಒಳ್ಳೆ ಹೇಳ್ತಾರ, ನಾನು ಹೇಳಿದಲ್ಲ ನೀನು ನಾಗ ಕಟ್ಟ. ಈತ ಏನ್ ಮಾಡ್ತಾನ, ತನ್ನ ಕುಟುಂಬ ಎಲ್ಲರಿಗೂ ಹೇಳ್ತಾನ, ನಾವು ಕಟ್ತಿರ್ತೇವೆ. ಅದೇ ಏನು ಪ್ರಜೆಗಳು ಹೇಳ್ತಾರೆ, ನೋಡಪ್ಪ ಜಲಫಲ ಬರ್ತಂತ, ದೇವರನ್ನ ನಾಶ ಮಾಡ್ತಾನಂತ, ನಾಗ ಕಟ್ತೀನಿ, ಎಲ್ಲರೂ ನಾಗದಲ್ಲಿ ಬಂದು ಸೇರಿ ಯಾರು ನಾಗದಲ್ಲಿ ಬರ್ತಾರ ರಕ್ಷಣೆ ಅಂತಾರ ಅಂತ ಹೇಳಿ ಹೇಳ್ತಿದ್ರೆ ಅವನು ಹೆಂಗ್ ನೋಡ್ತಿರ್ತಾರ ಗೊತ್ತಾ, ಹುಚ್ಚಿನ ತರ ನೋಡ್ತಿರ್ತಾರೆ. ಜಲಪ್ರಳಯ ಬರೋದೇನು, ಅವರು ಯಾವಾಗ ದೇವ್ರು ಹೇಳಿರ್ತಾರೋ ಅವಾಗ ಏನಾದ್ರು ಜಲಪ್ರಳಯ ಬಂದದ ಬಯಲು ಗೊತ್ತಾ, 3 ವರ್ಷ ಆದ್ಮೇಲೆ ಜಲಪ್ರಳಯ ಬರ್ತದೆ. ಅಷ್ಟು ಒಳಗೆ ಎಷ್ಟು ಜನ ಇನ್ನು ಮಾತಾಡಿರ್ತಾರೆ. ದೇವರು ನಾವೇ ಕಟ್ತಿದೀವಲ್ಲ, ಜಲಪ್ರಳಯ ಬರ್ತದೆ, ಎಲ್ಲಿ ಬಂತೆ, ಎಲ್ಲಿ ಬಂತೆ ಹುಚ್ಚ ನೀನು. ಅವ್ರ ಮಕ್ಕಳು ಕೂಡ ಅಂತಿರ್ತಾರೆ, ನಿಮ್ಮ ಅಪ್ಪ ಹುಚ್ಚ, ನಿಮ್ಗೆ ತಡ ಇಲ್ಲ,
ಯಾವಾಗಲೂ ಎಷ್ಟು ವರ್ಷ ಆಯ್ತು ಹೇಳಕ್ ಬರಲ್ಲ. ಎಷ್ಟು ವರ್ಷದಿಂದ ಹೇಳ ಬರುತ್ತಾ ಹೇಳ ಆಗುತ್ತಾ? ಅವ್ರು ಬಯಸಲ್ಲ. ನಾವು ವಿಶ್ವಾಸದಲ್ಲೇ ಹೆಚ್ಚಾಗಿ ಮಾಡ್ತಾ ಅಯ್ಯ ಎಲ್ಲರೂ ತಮ್ಮ ಸತ್ತಾದ್ರೆ ಸವಾಲು ಮಾಡುವುದು 3 ದಿನ 4 ದಿನ ಆಗಿದೆ. 4 ದಿನ ಆಗುತ್ತಾ ಸಮಾಧಾನ 4 ದಿನ ಆಗಿದೆ. ವಾಸ ಬರುತ್ತೆ 4 ಇರ್ತದೆ. ಏನ್ ಮಾಡ್ತೀವಿ ಮಾಡ್ತಾ ನಂಬಿಕೆ ಮಾತ್ರ ನೀವು ದೇವರ ಮಹಿಳೆ ನಾಳೆ ಹೋಗಿ ಲಾಜರ್ ಎದ್ದು ಬರ್ತದೆ. ಆಮೇಲೆ ದೇವರ ಹೆಸರು ಧಾರಣೆ ಆಯ್ತಾ? ಮತ್ತೆ ನಂಬಿಸ್ತಾನದ ಎಷ್ಟು ವಿಶ್ವಾಸದಲ್ಲಿ ಇರ್ಬೇಕು, ಎಷ್ಟು ವಿಶ್ವಾಸಗಳನ್ನ ನಡೀಬೇಕು, ಎಷ್ಟು ನಂಬಿಕೆ, ಎಷ್ಟು ಧೈರ್ಯವಾಗಿರ್ಬೇಕು. ನನ್ನ ದೇವರು ನನ್ನ ಪಕ್ಷ ಅಂಬಿಗಸ್ತವ ಆಲಸ್ಯ ಆಗಿಲ್ಲ, ಆಶ್ಚರ್ಯಕಾರ ಮಾಡುವಂತ ದೇವರು. ಅಬ್ರಾಹಂ ಸಂತಾನನೇ ಇರಲಿಲ್ಲ. 75 ವರ್ಷ ಇರುತ್ತೆ. ಅಬ್ರಾಹಂ 75 ವರ್ಷದಲ್ಲಿ ಬಂದು ದೇವರು ಅಬ್ರಾಹಂ ನಾನು ಈ ಸಂತಾನ ಕೊಡ್ತೀನಂತ. ಯಾವ ವಯಸ್ಸಿನಾಗ? 75 ವರ್ಷ ಇದ್ದಾಗ. 75 ವರ್ಷದಾಗ ಈಗ ಅಬ್ರಾಹಂ ಅವರು ಕೆಲಸ ಮಾಡೋದಿಲ್ಲ, ಕರ್ಕೊಂಡ ಇಲ್ಲ ಕರ್ಕೊಂಡ ಇನ್ನ ಕರ್ಕ ಬಂದಾಗ 3 ಸಾವಿರ ಜನ ಇದ್ರೆ ಅಲ್ಲಿ ಹೋದಾಗ ಅವ್ರ ಸಂತಾನ ಎಲ್ಲ ಫುಲ್ ಬೆಳ್ಬಿಟ್ಟಿರ್ತಾರೆ ಅವ್ರೆ. ಹೌದಾ? ಈಗ ಅಬ್ರಾಹ್ಮ ನೀನ್ ಸಂತಾನ ಕೊಡ್ತೀನಿ ವಾಗ್ದಾನ ಮಾಡಿದಾಗ ಅಬ್ರಾಹ್ಮ ಏನ್ ಮಾಡಿರ್ತಾನ? ಸರ ದೇವರೊಂದು ವಾಗ್ದಾನ ಮಾಡೋಣ, ನಮಗೆ ಕಷ್ಟವಾಗಿ ಹೋಗ್ಕೊಡ್ತೀನಿ ಅಂತ ಹೇಳೋಣ. ಏನ್ ಮಾಡೋಣ? ಫಸ್ಟ್ ಮಗು ಏನಿರ್ಬೇಕು? ತೊಟ್ಲ ಬೇಕು, ಚಳಿಗಾಲ ಇದ್ರೆ ಬೆಡ್ಶೀಟ್ ಬೇಕು, ಇವೆಲ್ಲ ಬೇಕು, ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಕೆಲಸದವ್ರು ಕರೆಸಿ ಅವ್ರು ತೊಟ್ಲ ಮಾಡಪ್ಪ, ಅದು ಮಾಡಪ್ಪ, ಇದು ಮಾಡಪ್ಪ ಅಂತಿದ್ರೆ ಅವ್ರೇನಂತ ಹೇಳ್ತಾರೆ? ಯಾರಿಗೆ ಯಾರಿಗೆ ತೊಟ್ಲ ಎಲ್ಲ ಮಾಡ್ತಾ ಇದೀವಿ? ಯಾರಿಗೆ ಯಾರಿಗೆ ನನಗೆ ನನಗೆ ಕೊಡ್ಕೊಡ್ತೀನಿ ಅಂತ ದೇವರು. ನಿನಗ ಅಲ್ಲಯ್ಯ, ಇದೇನು ನಮ್ ದನಕ್ಕೆ ಉಚ್ಚಿಗೆ ಚಿಡದ ಇಲ್ಲ ತಲೆಗೆ ಕೆಟ್ಟದ? 75 ವರ್ಷ ಆಗೈತಿ ನಿನಗೆ, ದೇವರು ನಿಮ್ಗೆ ಮಾಡ್ಕೊಡ್ತಾನಂತೆ ನೀನೇನು ನಂಬಿ ಅನ್ಕೊಂಡಿರ್ತಾರ ಇಲ್ಲ? ಅಬ್ರಾಹ್ಮ ವಿಶ್ವಾಸ ಬಿಟ್ಟನ. ಇನ್ನೊಂದು ಹೇಳ ಆಶ್ಚರ್ಯಕರವಾದ ಏನ್ ಗೊತ್ತಾ? 75 ವರ್ಷದಲ್ಲಿ ದೇವರು ಅಬ್ರಾಹ್ಮಗೆ ಸಂತಾನ ಕೊಡ್ತೀನಂದ್ರೆ 3 ವರ್ಷಕ್ಕೆ ಸಂತಾನ ಕೊಡದ. ಆಮೇಲೆ 25 ವರ್ಷ ಕಾಯ್ತಾರ ವಿಶ್ವಾಸದಿಂದ. 3 ವರ್ಷ ಆದ್ಮೇಲೆ ವಿಶ್ವಾಸ ಬಿಡೋದಿಲ್ಲ. ಆಮೇಲೆ ಆಲಸ್ಯ ಆದ್ರೂ ಆಶ್ಚರ್ಯಕಾರ್ಯ ಮಾಡ್ತಾನದು. ಆಮೇಲೆ ಎಲ್ಲಿ ಅವಮಾನ ಹೊಂದಿರ್ತೀರೋ ಅಲ್ಲೇ ತೆಳಾಗಿ ನಿಂದಿರ್ತಾನ ನಮ್ಮ ದೇವರು. ಆಮೇಲೆ ಆಶ್ಚರ್ಯಕರನಾದ ಅದ್ಭುತಕರ್ತನಾದ ನಾವಿರೋದು ವಿಶ್ವಾಸವಿದ್ದ ನಾವು ಎದುರು ನೋಡ್ಬೋದು. ವಿಶ್ವಾಸದಿಂದ ನಾವು ಹೆಚ್ಚಾಗ್ಬೋದು. ಅರ್ಧೈತಾ? ಈ ಸಮಸ್ಯೆನೇ ಇರಲಿ, ಏ ಬಾಧೆನೇ ಇರಲಿ, ಏ ದುಃಖನೇ ಇರಲಿ, ಎಲ್ಲ ದೇವ್ರ ಮುಂದೆ ಹಾಕ. ದೇವ ನಿನ್ನ ನಂಬಿದಿನಯ್ಯ, ನಿನ್ನ ನಂಬಿನಸ್ತು, ನೀನ್ ಅಣ್ಣನಸ್ತಿರಲ್ಲ, ತಲೆ ಮಡಚಿನ ನೀನು ಮರವಂತ ಹೇಳಿ ಪ್ರಭು. ನನ್ನ ಸಮಸ್ಯೆಗಳು ಇದಾವ, ನನ್ನ ದುಃಖಗಳು ಇದಾವ, ಇವೆಲ್ಲ ನಿನ್ ಮುಂದೆ ಆಗ್ತದೆ. ಅವೆಲ್ಲವೂ ಪರಿಷ್ಕಾರ ಕೊಡು ಪ್ರಭು ಅಂತೇಳಿ ವಿಶ್ವಾಸದಿಂದ ನಾನು ಕೇಳೋದಾದ್ರೆ ಪ್ರತಿ ಸಾಲದ ಸಮಸ್ಯೆ ಆಗ್ಲಿ, ಏನೇ ಸಮಸ್ಯೆ ಎಲ್ಲದಕ್ಕೂ ಒಂದಿನ ಐತೆ. ಅಬ್ರಾಹ್ಮ ಹೆಂಗ್ ವಿಶ್ವಾಸದಿಂದ ಎದುರು ನೋಡೋಣ, ಹಂಗ ನಾವು ವಿಶ್ವಾಸದಿಂದ ಎದುರು ನೋಡಿದಾಗ ದೇವರ ಆಶ್ಚರ್ಯ ಇರ್ತಾರೆ, ದೇವರ ಆಶೀರ್ವದಿಸ್ತಾರೆ. ಅರ್ಧೈತಾ? ವಿಶ್ವಾಸ ಬಿಡಬಾರ್ದು. ವಿಶ್ವಾಸ ಇದ್ರೆ ದೇವ್ರು ಮೆಚ್ಚಿಸ್ತೀವ. ವಿಶ್ವಾಸ ಇಲ್ಲಾಂದ್ರೆ ಮೆಚ್ಚಿಸಲ್ಲ ನಾವು.